ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರ ಮಧ್ಯಾಹ್ನದ ವ್ಲಾಗು. 3 ಗಂಟೆ ಆಗಿತ್ತು. 3 ಗಂಟೆಯಲ್ಲಿ ಹೋಗ್ಬಿಟ್ಟು ಬರ್ತಾನೆ ನನಗೆ ಆಫೀಸಿಂದ ನನ್ನ ಮಗನ ಹಂಗೆ ಸ್ಕೂಲಿಂದ ಬರ್ತಾನಲ್ಲ, ಆವಾಗ ಅಲ್ಲಿ ಹಂಗೆ ಒಂದು ಮಸಾಲೆ ಪುರಿನ ಒಂದೇ ಒಂದು ಪಾರ್ಸಲ್ ತೊಗೊಂಬಂದಿದ್ದೆ. ಒಂದು ಪ್ಲೇಟ್ ಅಷ್ಟೇ. ಅದನ್ನು ಇವಾಗ ಕುತ್ಕೊಂಡು ಆಚೆ ಹಾಕ್ಕೊತಾ ಇದ್ದೀನಿ. ಒಂಥರ ಜ್ವರ ಬಂದಂಗೆ ಆಗಿತ್ತಲ್ಲ, ಒಂಥರ ಗಂಟ್ಲೆಲ್ಲ ಇದಾಗಿತ್ತು. ಅದಕ್ಕೆ ಒಂಥರ ಬಾಯೆಲ್ಲ ವಿಷ ಇತ್ತಲ್ಲ, ಅದಕ್ಕೆ ತಗೊಳ್ಳೋಣ ಅಂತ ತೊಗೊಂಬಂದೆ. ಅದನ್ನು ಹಂಗೆ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಮಸಾಲೆ ಪುರಿನ. ಚೆನ್ನಾಗಿತ್ತು. ಅಲ್ಲಿ ಮಧ್ಯಾಹ್ನ ಎಲ್ಲ ಬೆಳಗಿಂದನೂ ಮಾಡ್ತಾರೆ. ಅದಕ್ಕೆ ಮಧ್ಯಾಹ್ನ ಬರ್ತಾ ಇದ್ನಲ್ಲ, ಅವಾಗ ಹಂಗೆ ತೊಗೊಂಡು ನಮ್ಮ ಮನೆಯವ್ರು ಕೊಡಿಸಿದ್ರು, ಹಂಗೆ ತೊಗೊಂಡು ಬಂದೆ. ಒಂದು ಪ್ಲೇಟ್ ಅಷ್ಟೇ, ಇಬ್ರಿಗೆ ಸಾಕಷ್ಟು ಅದೊಂದು. ಅದಕ್ಕೆ ನಾನು ನನ್ನ ಮಗ ಸ್ವಲ್ಪ ತಿಂದ್ವಿ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡಿದ್ದೆ. ನನ್ನ ತಂಗಿಯವ್ರು ಬಂದಿದ್ದರು ನೋಡಿ. ಇವಾಗ ನನ್ನ ತಂಗಿಯವ್ರು ಬಂದಿದ್ದರು, ನನ್ನ ತಂಗಿ ಮಗಳೂ ಬಂದಿದ್ದರು. ಅದೇ ಇದು ಯುಗಾದಿ ಹಬ್ಬದ ಸಾಮಾನು ತೊಗೊಂಡೋಗ್ಬೇಕಿತ್ತಲ್ಲ, ಅದಕ್ಕೆ ಬಂದಿದ್ದರು. ಅವ್ರದ್ದೊಂದು ಪೆಂಡಿಂಗ್ ಇತ್ತು. ಇನ್ನೊಬ್ಳು ತಂಗಿ ಅವತ್ತೇ ಬಂದು ತೊಗೊಂಡೋದ್ಲು. ಇವ್ರದ್ದು ಇನ್ನೂ ಪೆಂಡಿಂಗ್ ಇತ್ತಲ್ಲ, ಅದನ್ನು ಹಂಗೆ ತೊಗೊಂಡೋಗ್ತೀನಿ ಬಂದು ಅಂತ ಹೇಳಿದ್ರು ನೋಡಿ. ಅವರು ಊಟ ಮಾಡ್ತಾಯಿದ್ದಾರೆ, ಹಂಗೆ ಟಿ ವಿ ನೋಡ್ತಾ ಕೂತಿದ್ವಿ. ಇದು ನೋಡಿ ಯುಗಾದಿ ಹಬ್ಬಕ್ಕೆ ಕೊಟ್ಟಿರೋ ಐಟಮ್ಸ್ಗಳು. ನಾನು ಮೊನ್ನೆ ತಂದಿದ್ನೆಲ್ಲ 3 ಸೆಟ್ ತಂದಿದ್ದೆ. ಅದರಲ್ಲಿ ಎಲ್ಲನೂ ತೆಗೆದು ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಒಂದೊಂದೇ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಅವಳಿನ್ನೇನು ತೊಗೊಂಡೋಗ್ತೀನಿ ಅಂತ ಕೂತಿದ್ಲು. ನಾನು ಇರು ಒಂದು ನಿಮಿಷ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇಸ್ಕೊಂಡು ಎಲ್ಲನೂ ಜೋಡಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಸಲ ಇಷ್ಟು ಐಟಮು ಕೊಟ್ಟಿದ್ದರು ಯುಗಾದಿ ಹಬ್ಬಕ್ಕೆ ಅಂತಲೇ. ಪ್ರತಿ ಸಲನೂ 350 ರೂಪಾಯಿ ನಾನು ಮಂತ್ಲಿ ಪೇ ಮಾಡ್ತಿದ್ದೆ. ಅದರದ್ದು ಇದು ಐಟಮ್ಸ್ಗಳು. ನಾನು ಈ ಸಲ 3 ಚೀಟಿ ಹಾಕಿದ್ದೆ. ನನ್ನ ತಂಗಿರೋದು ಇಬ್ಬರದು, ನಂದೊಂದು 3 ಹಾಕಿದ್ದೆ ನೋಡಿ. GRB ತುಪ್ಪ, ಇದು ಸಬೀನಾ ಪ್ಯಾಕೆಟು, ಮತ್ತು ಇದು ಹರಳೆಣ್ಣೆ. ಇವಾಗ ನೋಡಿ ಇದು ಸನ್ಪ್ಯೂರ್ 3 kg ಕೊಟ್ಟಿದ್ದಾರೆ. 3 ಪ್ಯಾಕೆಟ್ ಇದೆ, 3 kg ಕೊಟ್ಟಿದ್ದಾರೆ. ಇವಾಗ ಇದು ನೋಡಿ ದೇವ್ರ ದೀಪದ ಅನನ್ಯ ದೀಪ ಆಯಿಲು ಅಂತ ಅದು. ಮತ್ತು ರಿನ್ನು ಸೋಪ್ಗಳು 2 ಕೊಟ್ಟಿದ್ದರು. ಹಾಗೆ ಇದು ಶಾಂಪು ಒಂದು ಸೆಟ್ಟು, ಒಂದು ಸರ 12 ಇರುತ್ತಲ್ಲ ಅದು. ಇದು ಟರ್ಮರಿಕ್ ಪೌಡರು, ಅರಿಶಿನ ಪುಡಿ ಒಂದು ಕೊಟ್ಟಿದ್ರು. ಮತ್ತು ನೋಡಿ ಇದು ಊದ್ಗಡ್ಡಿ. ಹಾಗೆ ಇದು ಏಲಕ್ಕಿ 2 ಪ್ಯಾಕೆಟ್ ಚಿಕ್ಕದು. ಮತ್ತು ಇದು ಕಡಲೆಕಾಳು 1 kg ಏನೋ ಕೊಟ್ಟಿದ್ದರು. ಇದು ನೋಡಿ ಅವಲಕ್ಕಿ ಕೊಟ್ಟಿದ್ದಾರೆ 1 kg. ಹಾಗೆ ಇದು ತೊಗರಿಬೇಳೆ 1 kg ಕೊಟ್ಟಿದ್ದಾರೆ. ಹಾಗೆ ಮೈದಾ ಹಿಟ್ಟಿದು ನೋಡಿ, ಇದು 1 kg ಕೊಟ್ಟಿದ್ದಾರೆ. ಹಾಗೆ ಇವಾಗ ಇದು ಸಾಲ್ಟು ಇದೊಂದು ಕೊಟ್ಟಿದ್ದಾರೆ, ಅಂದರೆ ಪುಡಿ ಉಪ್ಪದು. ಇದು ಬಂದು ಸಕ್ಕರೆ 1 kg. ಸಕ್ಕರೆ 1 kg ಕೊಟ್ಟಿದ್ದಾರೆ. ಹಾಗೆ ಇದು ಕಡಲೆ ಹಿಟ್ಟು 1 kg. ಮತ್ತಿದು ಉದ್ದಿನಬೇಳೆ ಇದೊಂದು kg ಕೊಟ್ಟಿದ್ದಾರೆ ನೋಡಿ. ಇವಾಗ ಇದು ಕಡಲೆ ಬೀಜ ಅರ್ಧ kg ಕೊಟ್ಟಿದ್ದಾರೆ. ಇದು ರವೆ 1 kg ಕೊಟ್ಟಿದ್ದಾರೆ. ಹಾಗೆ ಇದು ಚಕ್ಕೆ ಲವಂಗ 2 ಮಿಕ್ಸ್ ಕೊಟ್ಟಿದ್ದಾರೆ ಅದನ್ನು. ಹಾಗೆ ಇದು ಚಿಲ್ಲಿ ಪೌಡರು, ಮತ್ತಿದು ಧನಿಯಾ ಪೌಡರು ಕೊಟ್ಟಿದ್ದಾರೆ. ಯುಗಾದಿ ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತಿದು ಶಾವಿಗೆ 1 ಪ್ಯಾಕೆಟು ಚಿಕ್ಕದು. ಹಾಗೆ ಇದು ಕ್ರಿಸ್ಟಲ್ ಸಾಲ್ಟು, ಅಂದರೆ ಕಲ್ಲುಪ್ಪು 1 kg ಕೊಟ್ಟಿದ್ದಾರೆ. ಮತ್ತು ಇದು ನೋಡಿ ಹುರ್ಗಡ್ಲೆ ಇದು ಕಡಲೆಬೇಳೆ 1 kg ಕೊಟ್ಟಿದ್ದಾರೆ. ಮತ್ತಿದು ಹೆಸರುಬೇಳೆ 1 kg. ಹಾಗಾಗಿ ಒಂದೊಂದೇ ತೋರಿಸ್ತಾ ಇಲ್ಲ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. 1 kg ಬೆಲ್ಲ ಕೊಟ್ಟಿದ್ದಾರೆ. ಇದು ನೋಡಿ ಇದು ಕಡಲೆಬೇಳೆ 1 kg. ಹಾಗೆ ಇದು ಕರ್ಪೂರ ನೋಡಿ ಇಷ್ಟಿದೆ, 5-6 ಇದಾವೆ ಅದರಲ್ಲಿ. ಇದು ನೋಡಿ 26 kg ಅಕ್ಕಿದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ ನೋಡಿ. ಇದು 26 kg ಬ್ಯಾಗುದು ಸೋನಾ ಮಸೂರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ಓಕೆ, ಪರವಾಗಿಲ್ಲ. ಹಾಗೆ 1.5 kg ಮಟನು, 1.5 kg ಚಿಕನ್ ಹೇಳಿದ್ದಾರೆ. ಗಿಫ್ಟ್ ಐಟಮ್ ಏನು ಅಂತ ಹೇಳಿಲ್ಲ, ಸದ್ಯಕ್ಕೆ ಇಷ್ಟು ಕೊಡ್ತಿದ್ದಾರೆ. ಇವಾಗ ನೋಡಿ ಇದು ಮದ್ದೂರು ವಡೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಏನು ಸ್ನ್ಯಾಕ್ಸ್ ಏನೂ ಇರಲಿಲ್ವಲ್ಲ, ಅದಕ್ಕೆ ಅವ್ರು ಬಂದಿದ್ರಲ್ಲ ಮದ್ದೂರು ವಡೆ ಮಾಡೋಕ್ಕೆ. ಈರುಳ್ಳಿ ಎಲ್ಲನೂ ಇದರಲ್ಲೇ ಚಿಕ್ಕ ಇದು ಬರುತ್ತಲ್ಲ, ಅದರಲ್ಲಿ ಇದು ಮಾಡ್ಕೊತಾ ಇದ್ದಾಳೆ. ಸಣ್ಣ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದಾರೆ. ಇದು ಈರುಳ್ಳಿ ಕಟ್ಟರು, ಸಣ್ಣಕ್ಕೆ ಎಲ್ಲನೂ ಪೀಸಾಗಿ ಸಣ್ಣ ಆಗುತ್ತೆ. ಅದನ್ನು ಆ ಥರ ಉದ್ದುದ್ದು ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿದ್ದೀನಿ. ಇವಾಗ ನೋಡಿ ತುಂಬ ಚಿಕ್ಕದಾಗಿದಾಗುತ್ತೆ ಈರುಳ್ಳಿ ಕಟ್ಟರ್ ಇದು. ಮೆಣಸಿನ್ಕಾಯಿ ಎಲ್ಲನೂ ಚಾಪ್ಡು ಸಣ್ಣಕ್ಕೆ ಇದಾಗುತ್ತೆ. ಸುಮ್ಮನೆ ಅದರೊಳಗೆ ಹಾಕ್ಬಿಟ್ಟು ಇದನ್ನು ಎಳೆದ್ರೆ, ಇದರಲ್ಲಿ ವೈರ್ ಇರುತ್ತೆ, ಅದನ್ನು ಒಂಥರ ದಾರದ ಥರ ಅದನ್ನು ಇಟ್ಕೊಂಡು ಎಳೆದ್ರೆ ಎಲ್ಲನೂ ಸಣ್ಣ ಆಗುತ್ತೆ. ಇವಾಗ ನೋಡಿ ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಇತ್ತು, ಈರುಳ್ಳಿ ಅದೆಲ್ಲ ಹಾಕ್ಕೊತಾ ಇದ್ದಾಳೆ.
ನಾನು ಸಣ್ಣ ಕಟ್ ಮಾಡ್ಕೊಡ್ತೀನಿ ಕೊಡು ಅಂದರೆ ಬೇಡ ಚಾಪರ್ ಐತಲ್ಲ ಅದರಲ್ಲೇ ಹಚ್ಕೊಡ್ತೀನಿ ಮಾಡ್ಕೊತೀನಿ ಇರೋ ಅಂದ್ಬಿಟ್ಟು 5 ನಿಮಿಷಕ್ಕೆ ಎಲ್ಲ ಮಾಡ್ಕೊತಾ ಇದ್ದಾಳೆ. ನನ್ನ ತಂಗಿನೇ ಎಲ್ಲನೂ ಮದ್ದೂರೊಡೆಯಲ್ಲಿ ಚೆನ್ನಾಗಿ ಮಾಡ್ತಾಳೆ ಅವಳು, ಅದಕ್ಕೆ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನೂ ಹಂಗೇ ಅದರಲ್ಲೇ ಹಾಕ್ಬಿಟ್ಟು ಇದರಲ್ಲಿ ದಾರ ಎಳೆದ್ನಲ್ಲ ಅದರಲ್ಲಿ ಎಳೆದ್ರೆ ಎಲ್ಲ ಸಣ್ಣಕ್ಕೆ ಪೀಸ್ ಆಗುತ್ತೆ. ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಇದರಿಂದ. ಸುಮ್ಮನೆ ಒಂದು 5 ನಿಮಿಷ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅದು ದಾರ ಎಳೆದ್ರೆ ಸಾಕು, ಎಲ್ಲನೂ ಚೆನ್ನಾಗಿ ಚಿಕ್ಕದಾಗಿ ಇದು ಕಟ್ಟಾಗಿರುತ್ತೆ. ಒಳ್ಳೆ ಅಂದರೆ ಚೆನ್ನಾಗಿದೆ ಇದು. ನಾನೇನು ತೊಗೊಂಬಂದಿದ್ದೆ ಅಷ್ಟೇ, ಏನು ಯೂಸ್ ಮಾಡ್ತಿರಲಿಲ್ಲ. ಅವಳು ಅವ್ರ ಮನೇಲಿ ಯೂಸ್ ಮಾಡ್ತಿರ್ತಾಳಲ್ಲ, ಕೊಡು ಇದೆಯಲ್ಲ ಯೂಸ್ ಮಾಡ್ತೀನಿ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮಾಡಿದ್ಲು. ಒಂದು 2 ಮಿನಿಟ್ಸ್ಗೆಲ್ಲ ಕೆಲಸ ಆಗೋಯ್ತದು. ನಾನು ಹಚ್ಕೊಂಡು ಕೂತಿರ್ತೀನಿ ಅಂದರೆ ಲೇಟ್ ಆಗ್ತಿತ್ತು ಅನಿಸುತ್ತೆ. ಇವಾಗ ನೋಡಿ ಕರ್ಬೇವಿನ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊತಾ ಇದ್ದಾಳೆ. ಈ ಕಡೆ ನಾನು ಇದನ್ನು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಇದು ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಅದನ್ನೆಲ್ಲನೂ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು 1 ನಿಮಿಷ ಹಂಗೆ ಇದು ಮಿಕ್ಸಿಲಿ ಹಿಂಗೆ ಗರ್ರ ಅನಿಸ್ಬೇಕು ಅಷ್ಟೇ. ಅದು ಒಂದು ಸ್ವಲ್ಪ ತರ್ತರಿ ಪುಡಿ ಆದರೆ ಸಾಕು, ಒಂಥರ ಬಾಯಿಗೆ ಸಿಗಬೇಕು ಮದ್ದೂರೊಡೆಯಲ್ಲಿ ಆ ಥರ. ಅದನ್ನು ಚೆನ್ನಾಗಿ ಇದು ಮಾಡ್ಕೊಬೇಕು, ಮಿಕ್ಸಿ ಮಾಡ್ಕೊತೀನಿ ನಾನು. ಚಿಕ್ಕದೊಂದು ಜಾರ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಬಿಟ್ಟು 1 ನಿಮಿಷ ಆನ್ ಆ್ಯಂಡ್ ಆಫ್ ಮಾಡ್ಕೊತಾ ಇದ್ರೆ ಅದೇ ಒಂಥರ ಕ್ರಷ್ ಆಗುತ್ತೆ. ಪೌಡರ್ ಇದ್ರ ಥರ ಒಂಥರ ತರ್ತರಿಯಾಗಿ ಪೌಡ್ರ್ ಆಗಬಾರ್ದು, ಒಂಥರ ಬಾಯಿಗೆ ಸಿಗಬೇಕು ಆ ಥರ ಆಗಬೇಕು. ನೋಡಿ ಇವಾಗ ಸಿಪ್ಪೆ ಎಲ್ಲನೂ ತೆಗಿತಾ ಇದ್ದೀನಿ. ಆಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು 1 ನಿಮಿಷ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು, ಅದೆಲ್ಲ ಮಧ್ಯೆ ಎಲ್ಲ ಕಟ್ಟಾಗಿ ಸಣ್ಣಕ್ಕೆ ಇದಾಗುತ್ತೆ. ಇವಾಗ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಈಗ ರವೆ ಹಾಕ್ಕೊತಾ ಇದ್ದೀನಿ. 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಳು, 1 ಬೌಲಷ್ಟು ರವೆ ಹಾಕ್ಕೊಂಡ್ಳು, ಇನ್ನೊಂದು 1/4 ಭಾಗ ಅಂದರೆ ಅರ್ಧ ಭಾಗದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದಾಳೆ. ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನೊಂದು ಹಾಕ್ಕೊತಾ ಇದ್ದೀವಿ. ಅವೆಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಬೇಕು. ದಪ್ಪಕ್ಕೆ ಹಾಕೊಂಡ್ರೂ ಪರವಾಗಿಲ್ಲ, ಆದರೆ ಸಣ್ಣಕ್ಕೆ ಹಾಕೊಂಡ್ರೆ ಬೇಗನೆ ಎಣ್ಣೆಲಿ ಕರಿತೀವಲ್ಲ ಫ್ರೈ ಚೆನ್ನಾಗಾಗುತ್ತೆ, ಒಂಥರ ಗರ್ಗರಿಯಾಗಿರುತ್ತೆ. ಅದಕ್ಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಹಂಗೆ ತರ್ತರಿ ಸಿಗಬೇಕು ಬಾಯಿಗೆ, ಕಡಲೆ ಬೀಜ ಎಲ್ಲ ಅವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಎಣ್ಣೆ ಬಿಸಿ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಿರಲಿಲ್ಲ, ಇವಾಗ ಅದನ್ನೇ ಹಾಕಿದ್ದೀನಿ. ಇವಾಗ ಕಲಿಸ್ಕೊತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಅದನ್ನು ಆಮೇಲೆ ಇನ್ನೊಂದು ಸೌಟಷ್ಟು ಹಾಕ್ಕೊತೀನಿ. ಇವಾಗ ನೋಡಿ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಎಣ್ಣೆ ಹಾಕಿದ್ಮೇಲೆ ಕಲಿಸ್ಕೊಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದಾಳೆ ನೋಡಿ ಇವಾಗ ನೀರು ಹಾಕ್ಕೊಂಡು. ಆಮೇಲೆ ಸ್ವಲ್ಪ ಕಾಯ್ದಿರೋ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಆ ಕಡೆ. ಅದು ಕಾಯ್ದ್ಮೇಲೆ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. 1.5 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಆ ಥರ ಈ ಥರ ರೌಂಡಕ್ಕೆ ಉಂಡೆ ಮಾಡಿ ಇಟ್ಕೊತಾ ಇದ್ದಾಳೆ. 2 ಉಂಡೆ ಮಾಡಿದ್ಲೆ ಸಾಕಿಷ್ಟು ಸದ್ಯಕ್ಕೆ ಮಾಡು ಅಂತ, ಜಾಸ್ತಿ ಏನು ಮಾಡಿ ಇಟ್ಕೊಂಡಿಲ್ಲ. ಸದ್ಯಕ್ಕೆ ಇವಾಗ ಆಗೋಷ್ಟು ಮಾಡು ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ. ಈ ಥರ 2 ಉಂಡೆ ಮಾಡಿ ಇಟ್ಕೊಂಡಿದ್ದಾಳೆ. ಒಂದು ಮಾಡೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ನೆಂದಿರುತ್ತೆ, ಇನ್ನೊಂದು ಆಗುತ್ತೆ ಅಂದ್ಬಿಟ್ಟು ಈ ಥರ ಹಿಂಗೆ ಕಲಸಿ ಇಟ್ಕೋಬೇಕು. ಆಮೇಲೆ ಒಂದೊಂದೇ ತಟ್ಟಿ ಎಣ್ಣೆಗೆ ಹಾಕಿದ್ರೆ ಮದ್ದೂರೊಡೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೇಮ್ ಮದ್ದೂರೊಡೆ ಹೆಂಗಿರುತ್ತೋ ಹಾಗೆ ಇರುತ್ತೆ ನೋಡಿ. ಇವಾಗ ಇದನ್ನೆಲ್ಲನೂ ಸಣ್ಣಕ್ಕೆ ತಟ್ಟಿ ಹಾಕ್ಕೊತಾ ಇದ್ದಾಳೆ. ಸೇಮ್ ಮದ್ದೂರೊಡೆ ನಾವು ಈ ಬಸ್ಸಲ್ಲೆಲ್ಲ ಬರೋವಾಗೆಲ್ಲ ಸಿಗುತ್ತಲ್ಲ ಹಂಗೆ ಇರುತ್ತೆ. ಇದು ಮದ್ದೂರು ಮಂಡ್ಯ ಎಲ್ಲ ಹೋಗ್ತೀವಲ್ಲ ಅವಾಗ ಸಿಗುತ್ತಲ್ಲ ಸೇಮ್ ಹಂಗೆ ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡ್ರೆ ಅಂದರೆ ಸ್ವಲ್ಪ ಲೇಟ್ ಅಲ್ವಾ ಅದು ಬೇಯೋದು, ಅದಕ್ಕೆ ಈ ಥರ ಸಣ್ಣಕ್ಕೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ಒಂಥರ ಮೇಲೆಲ್ಲನೂ ಚೆನ್ನಾಗಿರುತ್ತೆ. ಉದ್ದಿನೊಡೆ ಹೆಂಗಿರುತ್ತೆ ಸೇಮ್ ಹಂಗೆ ಇರುತ್ತೆ ಟೇಸ್ಟ್ ಅಂತೂ ನೋಡಿ. ಇವಾಗ ಎಲ್ಲನೂ ಕರಿತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಹಾಕ್ಕೊಬೇಕು, ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ನಿಪ್ಪಟ್ಟಾದಂಗೆ ಆಗಿಬಿಡುತ್ತೆ. ಸ್ವಲ್ಪ ದಪ್ಪಕ್ಕೆ ತಟ್ಕೊಬೇಕು. ಇವಾಗ ನೋಡಿ ಇದನ್ನು ಚೆನ್ನಾಗಿ ಕರ್ಕೊಬೇಕು ಎಣ್ಣೆಯಲ್ಲಿ. ನಾನೊಂದು 30-35 ಅಷ್ಟು ಆಗಿದ್ವು ಅಷ್ಟೇ ಆ 2 ಇದರಲ್ಲಿ 2 ಉಂಡೆಯಲ್ಲಿ ನೋಡಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಕರ್ಕೊತಾ ಇದ್ದೀನಿ ನೋಡಿ. ಈ ಥರ ನೋಡಿ ಸೇಮ್ ಹಂಗೆ ಇದು ಮದ್ದೂರೊಡೆನೇ ಹೆಂಗೆ ಈ ಮದ್ದೂರಲ್ಲೆಲ್ಲ ಮಾರ್ತಾರಲ್ಲ ಹಂಗೆ ಬಂದಿರುತ್ತೆ. ಸೇಮ್ ಟೇಸ್ಟು ಸೇಮ್ ಹಂಗೆ ಇರುತ್ತೆ. ಇವಾಗ ನೋಡಿ ಇನ್ನೊಂದು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಮುರಿದ್ಬಿಟ್ಟು ತೋರಿಸ್ತೀನಿ ರೀ. ತುಂಬ ಹೆಂಗೆ ಸೇಮ್ ಅಲ್ಲೋ ಹೆಂಗೆ ಸಿಗುತ್ತೋ ಹಂಗೆ ಇರುತ್ತೆ. ಮೈದಾದೆಲ್ಲ ಟೆಕ್ಸ್ಚರ್ ಇರುತ್ತಲ್ಲ ಸೇಮ್, ಮತ್ತು ಇದು ರವೆ ಎಲ್ಲ ಮೇಲ್ಮೇಲೆ ಇರುತ್ತಲ್ಲ ಹಂಗೆ ಇರುತ್ತೆ. ಶುಂಠಿ ಬೇಕಾದ್ರೆ ಹಾಕ್ಕೊಬೋದು, ನಾನೇನು ಶುಂಠಿ ಹಾಕೋಕ್ಕೋಗಿರಲಿಲ್ಲ. ಇಷ್ಟೇ ನೋಡಿ ತುಂಬ ಚೆನ್ನಾಗಾಗಿತ್ತು. ಉದ್ದಿನೊಡೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಇಷ್ಟೇ ಇವತ್ತು ನಾನೇನು ಅಡುಗೆ ಮಾಡಿ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನೋಡಿ. ಇಷ್ಟು ಕರೆದಿಟ್ಕೊಂಡಿದ್ದೀವಿ ನೋಡಿ. ಈ ಥರ ಇದೆ ಟೆಕ್ಸ್ಚರ್ ಒಳಗಡೆ ಎಲ್ಲನೂ ಸಕ್ಕತ್ತಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅಡುಗೆ ವಿಡಿಯೋ ಏನೂ ಮಾಡಲಿಲ್ಲ, ಸದ್ಯಕ್ಕೆ ಇಷ್ಟೇ ವಿಡಿಯೋ ಮಾಡಿದ್ದು, ಅದಕ್ಕೇನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಮಿಸ್ಟೇಕ್ಸ್ ಏನಾದ್ರು ಇದ್ದರೆ ಹೇಳಿ.
ಥ್ಯಾಂಕ್ ಯು ಸೋ ಮಚ್.